ಜೈನ ಧರ್ಮದಲ್ಲಿ ರಾತ್ರಿ ತುಂಬಿಟ್ಟು ನೀರು ಮುಂಜಾನೆ ಕುಡಿಯಂಗಿಲ್ಲ, ಗಜರಿ ತಿನ್ನಂಗಿಲ್ಲ, ಉಳ್ಳಾಗಡ್ಡಿ ತಿನ್ನಂಗಿಲ್ಲ, ಬೆಳ್ಳುಳ್ಳಿ ತಿನ್ನಂಗಿಲ್ಲ, ಅತ್ತಿ ಹಣ್ಣು ತಿನ್ನಂಗಿಲ್ಲ. ಬಹಳ ವಿಚಿತ್ರ ಇತ್ತು. ಹೆಣ್ಣಿಗೆ ಮೋಕ್ಷ ಇಲ್ಲ. ಬಹಳ ಕಟ್ಟಳೆ ಇತ್ತು ಜೈನ ಧರ್ಮ. ಜೈನ ಧರ್ಮ ಕಟ್ಟಳೆ ಇದ್ದದಕ್ಕೆ ಅವ್ರಿಗೆ ಹೆಚ್ಚು ಪಾಲಿಸಕ್ ಆಗ್ಲಿಲ್ಲ. ಯಾವಾಗ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟರು, ಅಲ್ಲಿ ಗುರುಲಿಂಗ ಜಂಗಮ ದಾಸೋಹ ತತ್ವ ಸಮಾನತೆ ಕೊಟ್ಟರು. ಸ್ತ್ರೀಯರಿಗೆ ಸಮಾನತೆ ಬಂತು. ಪುರುಷನೂ ಕೂಡ ಲಿಂಗವನ್ನ ಅಂಗೈಯಲ್ಲಿ ಹಿಡ್ಕೋಬಹುದು, ಸ್ತ್ರೀನೂ ಕೂಡ ಕೊರಳಲ್ಲಿ ಲಿಂಗವನ್ನ ಕಟ್ಕೋಬಹುದು. ಸಮಾನ ಶರಣ ಸತಿ ಲಿಂಗಪತಿ, ಹೆಣ್ಣು ಕಡಿಮೆ ಗಂಡ ಹೆಚ್ಚಿಲ್ಲ, ಎಲ್ಲರೂ ಸಮಾನ ಅನ್ನುವಂಥದ್ದು ಏನು ಬಸವಣ್ಣವ್ರು ಕೊಟ್ಟರು. ಈ ಧರ್ಮಕ್ಕ ಒಳಗಾಗಿ ಹಂಗ ಬಂದಂತ ಜೈನರೇ ಇವತ್ತು ಬಣಿಜಿಗ್ಯಾರ. ಅವರ ದೀಕ್ಷಾ ಬಣಿಜಿಗ್ಯಾರ. ದೀಕ್ಷಾ ಬಣಿಜ್ಗಾರ ಅಂದ್ರೆ ಮತ್ತೆ ಪಂಚಮ ಸಾಲ್ಯಾರಲ್ಲ, ಅವ್ರು ಎರಡು ಒಂದ ಅಂತಾರ. ಪಂಚಮ ಸಾಲ್ಯಾರ ಅಂದ್ರೆ ಮತ್ತೆ ಬೇರೆ ಹಾಕ್ತಾರ, ಮತ್ತೆ ಬೇರೆನ. ಈಗೇನು ಅವನ್ನೆಲ್ಲ ಮಿಕ್ಸ್ ಮಾಡಿ ಹೊಡಿತಾರ. ಎಲ್ಲ ಒಂದರಿ, ಎಲ್ಲ ಒಂದೇ ಒಪ್ಕೊಂತೀನಿ. ಒಂದೇ ಅನ್ನಕ್ಕೇನು ಒಂದೇ, ಕೊನೆಗೆ ಏನು ಇಲ್ಲಪ್ಪ. ಪರಮಾತ್ಮನನ್ನು ತಿಳ್ಕೊಂಡ ಮೇಲೆ, ಬಸವಣ್ಣನನ್ನು ತಿಳ್ಕೊಂಡ ಮೇಲೆ ಜಾತಿನೂ ಇಲ್ಲ, ಮತನೂ ಇಲ್ಲ.